ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ತುಂಬ ಜನ ಪಟ್ಟಗಳನ್ನ ಕೇಳ್ತಾ ಇದ್ರಿ. ಇವಾಗ ಆಲ್ರೆಡಿ ಪಟ್ಟಗಳು ಲಾಸ್ಟ್ ಬ್ಯಾಚ್ ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ಹೊಸ ಬ್ಯಾಚ್ ಬಂದಿದೆ ಪಟ್ಟಗಳು. ಇದಿಷ್ಟು ಪಟ್ಟಗಳಲ್ಲಿ ನನ್ನ ರಿಂಗ್ ಇರಲ್ಲ. ಇವೆಲ್ಲ ನಮ್ಮ ಮೈಸೂರು ದಾವಡಿಯಲ್ಲಿ ಏನು ಪಟ್ಟಗಳು ಮಾಡಿಸಿದ್ದೀವಿ ಆ ಪಟ್ಟಗಳು ಬಂದಿರೋದು. ಒಂದಕ್ಕಿಂತ ಒಂದು ದಿ ಬೆಸ್ಟ್ ಲೈನ್ಗಳು. ಮೇನ್ ನಮ್ಮದೇನು ದೊಡ್ಡ ಜೊತೆಗಳಿದೆ ಆ ಲೈನಲ್ಲಿ ಮೈಸೂರಲ್ಲಿ ಮಾಡಿಸಿರೋ ಪಟ್ಟಗಳು. ಯಾವ ಪಟ್ಟನೂ ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮು ಪಟ್ಟಗಳನ್ನ ಹಾರಿಸ್ಬೇಕು. ಇದರಲ್ಲಿ ಯಾವ ಪಟ್ಟನೂ ಹಾರಿಸಿಲ್ಲ. ಒಂದೊಂದು ಪಟ್ಟನೂ ಟಾಪ್ ಆಗಿರುತ್ತೆ. ಕ್ವಾಲಿಟಿ ಸಕ್ಕತ್ತಾಗಿದೆ. ಕಂಡೀಷನ್ ಅಂತೂ ಸೂಪರ್ ಆಗಿರುತ್ತೆ. ಪ್ರತಿಯೊಂದು ಪಟ್ಟಾಗೂ ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಪಟ್ಟಗಳು. ಯಾರೇ ಇಸ್ಕೊಂಡ್ರೂ ಹಕ್ಕಿಗಳನ್ನ ಹಾರಿಸಿ ರೆಕ್ಕೆ ಹೊಡೆಯೋಕೆ ಹೋಗ್ಬೇಡಿ. ಹಾರಿಸ್ಬಿಟ್ಟು ಪಟ್ಟಗಳನ್ನ ಏಟತ್ತಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ರೆಕ್ಕೆ ಹೊಡೀರಿ. ಮುಂದಿನ ವರ್ಷ ಸೀಸನ್ಗೆ ನಿಮಗೆ ತುಂಬ ಒಳ್ಳೆ ಟೈಮಿಂಗ್ ಬರೋ ಪಟ್ಟಗಳು. ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಪಟ್ಟಗಳು ಬಂದಿದೆ. ಒಂದೊಂದು ಪಟ್ಟದನ್ನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋಲ್ಲಿ ಪಟ್ಟಗಳದ್ದು ವಿಡಿಯೋ ಮಾಡ್ತೀನಿ. ಪ್ಲಸ್ಸು ದೊಡ್ಡ ಜೊತೆ 2 ಜೊತೆ ಇದೆ ಮೈಸೂರ್ದೇ, ಆ ಜೊತೆಗಳದ್ದು ವಿಡಿಯೋ ಮಾಡ್ತೀನಿ. ಕ್ವಾಲಿಟೀಸು ಸಖತ್ತಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿರೋ ಪಟ್ಟಗಳು, ಮಿಸ್ ಮಾಡ್ಕೊಂಬಿಡಿ. ಮತ್ತು ಪಟ್ಟಗಳು ನಮ್ಮ ಸಬ್ಸ್ಕ್ರೈಬರ್ಗೆ ಕಮ್ಮಿಗೆ ಬೆಲೆ ಕೊಡೋಣ ಅಂದ್ಬಿಟ್ಟು ಯಾವ ಪಟ್ಟ ಆದರೂ ಎತ್ಕೊಳ್ಳಿ. ಇದರಲ್ಲಿ ಒಂದು ಪಟ್ಟ ಬೆಲೆ ಬಂದ್ಬಿಟ್ಟು 2,000 ರೂಪಾಯಿ ಇರುತ್ತೆ ಅಷ್ಟೇ. ಒಂದು ಪಟ್ಟ ಬೆಲೆ 2,000 ರೂಪಾಯಿ ಮಾತ್ರ. ಒಂದಕ್ಕಿಂತ ಒಂದು ಟಾಪ್ ಲೈನ್ ಪಟ್ಟಗಳು. ಈ ಪಟ್ಟಗಳನ್ನ ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಟೂರ್ನಮೆಂಟ್ಗೆ 5 ಅವರ್ ಹಾರಿಸಿದವ್ರಿಗೆ ಒಂದಕ್ಕಿಂತ ಒಂದು ಸೂಪರ್ ಕ್ವಾಲಿಟಿಲಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಇವತ್ತಿಂದು ಫಸ್ಟ್ ಪಟ್ಟ, ಧೂಮ ಪಟ್ಟ, ಗಂಡು ಪಟ್ಟ. ಇದು ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಇದೆ, ಚಡಿ ಶೇಪು, ಫುಲ್ಲು ಎಸ್ ಟೈಪ್ ಕುತ್ತಿಗೆ ಪಟ್ಟ. ಇದು ಒಂದು ಸತಿನೂ ಹಾರಿಸಿಲ್ಲ, ಆಕಾಶಕ್ಕೆ ಒಂದು ಸತಿನೂ ಬಿಟ್ಟಿಲ್ಲ. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು, ನೀವೇ ಫಸ್ಟ್ ಟೈಮು ಹಕ್ಕಿನ ಬಿಡಬೇಕು. ಕ್ವಾಲಿಟಿ ವೈಸು ಕಂಡೀಷನ್ ಎಲ್ಲ ಸಕ್ಕತ್ತಾಗಿದೆ. ಇದರ ಅಪ್ಪ ಅಮ್ಮ ಲೈನಲ್ಲಿ ಪಟ್ಟಗಳು 7 ಗಂಟೆ ಮೇಲಾಡಿದೆ. ಇದು ಗಂಡು ಪಟ್ಟ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಅಗ್ಲ ಎದೆ, ಗಿಡ್ಡಿ ಕಾಲು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಕ್ವಾಲಿಟೀಸ್ ನೋಡ್ಬೋದು. ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಸಕ್ಕತ್ತಾಗಿದೆ. ಗಂಡು ಪಟ್ಟ, ಧೂಮ ಅಲ್ಲಿ ಗಂಡು ಪಟ್ಟ. ಇದು ಬಂದಿರೋದು ತಾಮ್ರಾಲ್ಗೆ ಮತ್ತು ಧೂಮಾಗಿ ಬಂದಿರೋದು. ಇದು ಅಪ್ಪ ಬಂದ್ಬಿಟ್ಟು ತಾಮ್ರಾಲ್ ಗಂಡು, ಅಮ್ಮ ಬಂದ್ಬಿಟ್ಟು ಧೂಮ ಹೆಣ್ಣು. ಕ್ವಾಲಿಟೀಸ್ ಸಕ್ಕತ್ತಾಗಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡು ಪಟ್ಟನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಆಲ್ಮೋಸ್ಟು ಒಂದು ದಸ್ತ ಕಂಪ್ಲೀಟ್ ಆಗಿರೋ ಪಟ್ಟ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲ್ ಚಡಿ ಬಾಲ ಇಲ್ಲಿ ನೋಡ್ಬೋದು. ಫುಲ್ ಬಾಲ ಹಿಂಗೆ ಚಡಿಯಾಗಿ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದ್ದಾತಿರಿ ಒಂದನೇ ದಸ್ತ ನೋಡ್ಬೋದು, ಫುಲ್ ಕಂಪ್ಲೀಟ್ ಆಗಿದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. 2 ಸೈಡು ತಿರಿ ಫುಲ್ ಇದೆ. ಇಲ್ಲಿ ನೋಡ್ಬೋದು 10ನೇ ಗರಿ ಉದ್ರಿ ಆಲ್ರೆಡಿ 90% ಬಂದ್ಬಿಟ್ಟಿದೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಸಕ್ಕತ್ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆ ನೋಡ್ಬೋದು. ಪಟ್ಟಾಲನೆ ಅಗ್ಲ ಎದೆ ಸಕ್ಕತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಎತ್ತಿಟ್ಕೊಡಿದೆ ಅಂತ. ಸೂಪರ್ ಅಗ್ಲ ಕಣ್ಣಿರುತ್ತೆ.
ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿದೆ. ಕ್ರ್ಯಾಕ್ಸು ಒಡಕ್ಲು, ಕಣ್ಣಲ್ಲಿ ಕಪ್ಪು ರವೆ ಇಲ್ಲ ನೋಡ್ಬೋದು. ಫುಲ್ ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿದೆ. ಪ್ಲಸ್ಸು ಅಗ್ಲ ಕಣ್ಣಿಂದ ಅಕ್ಕಿ ಕ್ವಾಲಿಟಿ ವೈಸ್ ಅಂತೂ ಟಾಪ್ ಕ್ವಾಲಿಟಿಯಲ್ಲಿ ಬಂದಿದೆ ಪಟ್ಟ. ಇದು ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ಹಿಂಗೆ ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಧೂಮ ಅಲ್ಲಿ ಗಂಡು ಪಟ್ಟ ಫ್ರೆಂಡ್ಸ್. ಇದಕ್ಕೆ ರಿಂಗ್ ಹಾಕಿರೋದು ಬಂದ್ಬಿಟ್ಟು ರಿಂಗ್ ನಂಬರ್ 01 TJ's ಲಾಫ್ಟ್ ಮೈಸೂರು ಅಂದ್ಬಿಟ್ಟು. ಎಲ್ಲ ದೊಡ್ಡಕ್ಕಿಗಳು ನಮ್ಮ ದೊಡ್ಡಕ್ಕಿಗಳಲ್ಲಿದೆ, ಅಲ್ಲಿ ಪಟ್ಟ ಮಾಡಿಸೋದು. ಇವಾಗ ಪಟ್ಟಗಳಲ್ಲಿಂದ ತರಿಸಿದ್ದೀನಿ. TJ's ಲಾಫ್ಟ್ ಅಂದ್ಬಿಟ್ಟು ಮೈಸೂರ್ದಿದ್ದು. ಕ್ವಾಲಿಟೀಸ್ ಅದು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದು ಧೂಮ ರೇಗ್ದಾರು 3ನೇ ಕಲ್ಲಿ ಪಟ್ಟ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ರೆಕ್ಕೆ ಎಲ್ಲ ಫುಲ್ ಇದೆ. ಮತ್ತು ಪಟ್ಟ ನೋಡ್ಬೋದು 3ನೇ ಕಲ್ಲಿ ಪಟ್ಟ. ಸೈಜೇ ನೋಡ್ಬೋದು ಹೆಂಗೆ ಬಂದಿದೆ ಅಂತ. ಏನಕ್ಕೆ ಅಂದರೆ ನಾನು ನಿಮಗೆ ಮೊನ್ನೆ ಮೆಡಿಸನ್ದು ವಿಡಿಯೋ ಹಾಕಿದ್ದೀನಿ. ಆ ಮೆಡಿಸನ್ದು ವಿಡಿಯೋ ನೀವು ನೋಡಿರ್ಬೋದು. ಪಟ್ಟಗಳು ನಾವು ಏನು ಮೆಡಿಸನ್ ಕೊಡ್ಕೊಂಬರ್ತೀವಿ ಅಂತ. ಆ ಮೆಡಿಸನ್ ಕೊಡೋದ್ರಿಂದ ಪಟ್ಟಗಳು ಕ್ವಾಲಿಟಿ ಆಗಲಿ, ಶೇಪ್ ಆಗಲಿ, ಸೈಜ್ ಆಗಲಿ, ಲೆಂತ್ ಆಗಲಿ ಇವೆಲ್ಲ ಸಕ್ಕತ್ತಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ಸೂಪರಾಗಿರುತ್ತೆ. ಧೂಮ ಮೇಲೆ ರೇಗ್ದಾರ್ ಪಟ್ಟ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಕೊಡ್ತೀವಿ. ಇದು ಅಪ್ಪ ಅಮ್ಮ ಎರಡೂ ಬಂದ್ಬಿಟ್ಟು ರೇಗ್ದಾರ್ಗಳು. ಕ್ವಾಲಿಟಿ ವೈಸ್ ನೋಡ್ಬೋದು ಸೂಪರಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ, ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಫ್ರೆಂಡ್ಸ್. ಇವಾಗಿನ ಜಸ್ಟ್ ಧೂಮ ರೇಗ್ದಾರ್ ಪಟ್ಟ ತೋರಿಸ್ತೆ. ಬಾಲ ಶೇಪ್ ನೋಡ್ಬೋದು, ಹಿಂಗೆ ಎತ್ತಿಡ್ಕೊಳುತ್ತೆ ಬಾಲನ. ಏನಕ್ಕೆ ಅಗಲ ಬಾಲ ಕಾಣಿಸ್ತಿರೋದು ಅಂದರೆ ಇಲ್ಲಿ ಬಾಲ ಉದ್ರಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬಾಲ ಉದ್ರಿ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಬಾಲ ಅಗಲ ಇರುತ್ತೆ. ಯಾಕಂದರೆ ಟ್ಯೂಬ್ಗಳು ಬರ್ತಾ ಇರುತ್ತೆ ಒಳಗಡೆ, ಆ ಟ್ಯೂಬಿಂದ ಸ್ವಲ್ಪ ಅಗಲ ಇರುತ್ತೆ. ಆದ್ರೂ ಇದು ಇಲ್ಲಿ ನೋಡ್ಬೋದು 1.25 ಬಾಲ ಬರುತ್ತೆ. ಇಲ್ಲಿ ನೋಡ್ಬೋದು 1.25 ಬಾಲ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ 3ನೇ ಗರಿ ಪಟ್ಟ. ತಿರಿ ಎಲ್ಲ ನೋಡ್ಬೋದು ಸೂಪರಾಗಿದೆ. ಸಖತ್ತು ಚೂಪ್ ತಿರಿ ಉದ್ದ ತಿರಿ ಇದೆ. 2 ಸೈಡು ತಿರಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು ಮೇಲೆ ಹೋಗಿದೆ ಪಟ್ಟ. ಅನಾರಿ ನೋಡ್ಬೋದು ಏನು ಹರಡ್ಕೊಂಡಿದೆ. ಅವೆಲ್ಲ ಕಪ್ಪು ಲೈನ್ಸ್ ನೋಡ್ಬೋದು. ಅನಾರಿಯಲ್ಲಿ ಕಪ್ಪು ಲೈನ್ ಸ್ಟಾರ್ಟ್ ಆಗ್ತಾಯಿದೆ. ವಯಸ್ಸಾಗ್ತಾರಂಗೆ ಈ ಕಪ್ಪು ಅನಾರಿ ಬಂದ್ಬಿಟ್ಟು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಏನು ಲೈಟಾಗಿ ಕೆಂಪು ಅನಾರಿ ಇದೆ ಅವೆಲ್ಲ ಕಪ್ಪು ಟರ್ನ್ ಆಗುತ್ತೆ. ಆವಾಗ ಕಣ್ಣು ತುಂಬ ಕಪ್ಪು ಒಡಕ್ಲು ಥರ ಎದ್ದು ಕಾಣುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿದೆ. ಈ ಪಟ್ಟಾಲಿ ನೋಡ್ಬೋದು ಕ್ವಾಲಿಟೀಸು ಸೂಪರಾಗಿ ಬಂದಿದೆ. TJ's ಲಾಫ್ಟು ಮೈಸೂರ್ದು ರಿಂಗ್ ನಂಬರ್ 15. ಈ ರಿಂಗ್ ನಂಬರ್ದು ಫೋಟೋ ಕಳಿಸಿ. ಹಕ್ಕಿ ಇದೆಯೋ ಇಲ್ವೋ ಅಂತ ಹೇಳ್ಬಿಡ್ತೀನಿ. ರಿಂಗ್ ನಂಬರ್ದು ಫೋಟೋ ಇಟ್ಕೊಳ್ಳಿ. ನಿಮ್ಗೆ ಯಾರಿಗ್ಯಾರು ಅಕ್ಕಿ ಬೇಕು ಅಂದರೆ ರಿಂಗ್ದು ಫೋಟೋ ಕಳಿಸಿ. ಈ ರಿಂಗ್ ನಂಬರು ಹಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತು ಅಂತ ಹೇಳ್ತೀನಿ. ರಿಂಗ್ ನಂಬರ್ 15 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದಾರಲ್ಲಿ ಮಾಡಿಸಿರೋ ಪಟ್ಟ. ಇದು ಫುಲ್ ಮಸ್ತಿಗೆ ಬಂದಿದೆ. ಹಕ್ಕಿನ ನೀವು ಜಾತಿ ಮಾಡ್ಕೊಳ್ಳೋಕ್ಕೂ ಇಟ್ಕೊಬೋದು, ಹಾರಿಸ್ಕೊಳ್ಳೋಕ್ಕೂ ಇಟ್ಕೊಬೋದು. ಮೈ ಮೇಲೆ ಬಣ್ಣನೂ ಚೆನ್ನಾಗಿ ಬಂದಿದೆ. ರೆಗ್ಗಳು ಚೆನ್ನಾಗಿದೆ. ಆಲ್ಮೋಸ್ಟು 7ರಿಂದ 8ನೇ ಗರಿ ಪಟ್ಟ. ಇದು ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು ಸೂಪರಾಗಿದೆ. ಹಾರಿಸ್ಕೊಳ್ಳೋರ್ಗೂ ಆಗುತ್ತೆ. ಪ್ಲಸ್ಸು ನೀವು ಜಾತಿ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ. ಇದರಲ್ಲಿ ತಾಮ್ರಲ್ಗಳು ಬಿಚ್ಕೊಂಬರುತ್ತೆ. ಆ ಟೈಮಲ್ಲಿ ಅವ್ರ ಹತ್ರ ರಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ಈ ಪಟ್ಟಾಗೆ ರಿಂಗ್ ಇಲ್ಲ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿದೆ. ಇವತ್ತಿನ ತೋರಿಸ್ತಾ ಇರೋದು ಯಾವ ಪಟ್ಟ ನಾನು ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮು ಪಟ್ಟಗಳನ್ನ ಹಾರಿಸ್ಬೇಕು. ಯಾಕಂದರೆ ಇದರಲ್ಲಿ ಯಾವ ಪಟ್ಟನೂ ಹಾರಿಸಿಲ್ಲ. ಕ್ವಾಲಿಟೀಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ಚೆನ್ನಾಗಿದೆ. ಕಣ್ಣಲ್ಲಿ ಬಣ್ಣನೂ ಅಷ್ಟೇ. ತಾಮ್ರಲ್ಗುಣ್ಗೆ ಯಾವ ಟೈಪಲ್ಲಿ ಲೈಟಾಗಿ ಬಾದಾಮಿ ಶೇಡ್ ಕಣ್ಣು ಬರುತ್ತೆ ಆ ಟೈಪಲ್ಲಿರೋದು ಪಟ್ಟ ಇದು.
ಕ್ವಾಲಿಟಿ ವೈಸ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಕ್ಕತ್ತಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2000 ಕೊಡ್ತೀನಿ. ಯಾರೇ ಈ ಪಟ್ಟಾನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆನೆಕಲ್ ರೇಗ್ದರಲ್ಲಿ ಮಾಡಿಸಿರೋ ಪಟ್ಟ ಇದು, ಹೆಣ್ಣು ಪಟ್ಟ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟು ಆನೆಕಲ್ ರೇಗ್ದರ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ಎತ್ತಿಟ್ಕೊಳುತ್ತೆ ನೋಡ್ಬೋದು. ಫುಲ್ಲು ಬಾಲನ ಚಡಿಯಾಗಿ ಎತ್ತಿಟ್ಕೊಳುತ್ತೆ. ಶುಪ್ ತಿರಿ ಉದ್ದ ತಿರಿ ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿದೆ. ಇದೆಲ್ಲ ತಿರಿ ಉದ್ರಿ ಹೊಸ ತಿರಿ ಬಂದಾಗ ಇನ್ನೂ ಲಾಲ್ ಕಟ್ಟು ಡಾರ್ಕ್ ಆಗುತ್ತೆ. ತಿರಿಗಳು ನೋಡ್ಬೋದು, ಸಖತ್ ಚೂಪಾಗಿರುತ್ತೆ. ಉದ್ದ ತಿರಿ ಇರುತ್ತೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು 2 ಸೈಡು ತಿರಿ ಎಲ್ಲ ಫುಲ್ ಇದೆ. 15 ದಿನದಲ್ಲೆಲ್ಲ ಇವತ್ತು ಆಗ್ತಿರೋ ಪಟ್ಟಗಳು 15 ದಿನದಲ್ಲೆಲ್ಲ ಹಾರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು ಹಿಂಗೆ ಅಗ್ಲ ಎತ್ತಿಟ್ಕೊಳುತ್ತೆ. ತಾಮ್ರಾಲ್ಗಳಿಗೆ ಯಾವ ಥರ ಕಣ್ಣು ಬರುತ್ತೆ ಆ ಟೈಪಲ್ಲಿ ಕಣ್ಣಿರೋದು. ಲೈಟಾಗೆ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿರುತ್ತೆ, ಸಖತ್ ಅಗ್ಲ ಕಣ್ಣಿರುತ್ತೆ. ಲೈಟಾಗಿ ಏನು ಪಿಂಕಿ ಶನಾರಿ ಕಾಣಿಸ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣಂತೂ ಸಖತ್ತಾಗಿದೆ. ಪುತ್ಲಿನ ಎಳೆದಿ ಬಿಡೋದು, ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸು ಸಖತ್ತಾಗಿದೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಕಣ್ಣು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣಿಗೆ ಟರ್ನ್ ಆಗುತ್ತೆ. ತಾಮ್ರಾಲ್ಗಳಿಗೆ ಏನು ಕಣ್ಣುಗಳು ಬರುತ್ತೋ ಆ ಟೈಪು ಕಣ್ಣಿಗೆ ಇದು ಟರ್ನ್ ಆಗುತ್ತೆ. ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಆ ಟೈಮಲ್ಲಿ ರಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ಈ ಪಟ್ಟ ಕಾಲಲ್ಲಿ ರಿಂಗ್ ಇಲ್ಲ. ಫ್ರೆಂಡ್ಸ್, ಇದು ಧೂಮ ಬಣ್ಣ, ಸುರ್ಮಿ ಚೊಂಚು, ಮೋಸ್ಟ್ಲಿ ಹೆಡ್ ಪಟ್ಟಾಗತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಜಾತಿ ಮಾಡ್ಕೊಳ್ಳೋರಿಗೆ ಸಖತ್ ಒಳ್ಳೆ ಪಟ್ಟ ಆಗುತ್ತೆ. ನೀವು ಬರೀ ಜಾತಿ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲ, ಹಾರಿಸ್ಕೊಳ್ಳೋಕ್ಕೂ ಒಳ್ಳೆ ಪಟ್ಟ ಆಗುತ್ತೆ. ಕ್ವಾಲಿಟೀಸು, ಸೈಜು, ಲೆಂತು, ಶೇಪು, ಗುಂಡು ತಲೆ, ಗಿಡ್ಡಿ, ಚೊಂಚು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಧೂಮ ಬಣ್ಣ, ಸುರ್ಮಿ ಚೊಂಚು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಕ್ಕತ್ತಾಗಿದೆ. ಈ ಪಟ್ಟ ನಾನು ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮು ಪಟ್ಟಗಳನ್ನ ಹಾರಿಸ್ಕೊಬೇಕು. ಇವೆಲ್ಲ ನೀವು ಒಂದು 10 ದಿನದಲ್ಲೆಲ್ಲ ಬಿಡ್ಕೊಬೋದು. ಯಾಕಂದರೆ ಒಂದು ಸತಿನ ಆಕಾಶ ನೋಡಿದಿರೋ ಪಟ್ಟಗಳನ್ನ ಬೇಗ ರೂಢಿ ಮಾಡ್ಕೊಬೋದು. ಏನಂದರೆ ಇವರು ಉಡಾನ್ ಬಾಕ್ಸಲ್ಲೂ ಇವ್ರಿಗೆ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವರು ಉಡಾನ್ ಬಾಕ್ಸಲ್ಲೂ ಪಟ್ಟನ ಬಿಟ್ಟಿಲ್ಲ. ಗೂಡಲ್ಲೇ ಸಾಕಿದ್ದು ಪಟ್ಟ ಇದು. ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂದಿದೆ. ಸೈಜ್ ಚೆನ್ನಾಗಿದೆ, ಲೆಂತ್ ಚೆನ್ನಾಗಿದೆ, ಕಂಡೀಷನ್ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸುರ್ಮಿ ಚೊಂಚಿರುತ್ತೆ, ಧೂಮ ಬಣ್ಣ ಬಂದಿದೆ ಪಟ್ಟ. ಇದಪ್ಪ ಬಂದ್ಬಿಟ್ಟು ಚಿಟ್ಟೆ ತಾಮ್ರಾಲ್ ಅಪ್ಪ, ಅಮ್ಮ ಬಂದ್ಬಿಟ್ಟು ಗೇರ್ವಾ ಹೆಣ್ಣು. ಚಿಟ್ಟೆ ತಾಮ್ರಾಲ್ ಗಂಡಿಗೆ, ಗೇರ್ವಾ ಹೆಣ್ಣಿಗೆ ಬಂದಿರೋ ಪಟ್ಟ ಇದು. ಕ್ವಾಲಿಟೀಸು ಸಕ್ಕತ್ತಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2000 ಕೊಡ್ತೀನಿ. ಯಾರೇ ಈ ಪಟ್ಟಾನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಈ ಪಟ್ಟ. ಧೂಮ ಬಣ್ಣ, ಸುರ್ಮಿ ಚೊಂಚು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಬಾಲ ಎಲ್ಲ ಒಂದು ರೌಂಡ್ ಕಿತ್ಕೊಡ್ಬೇಕು ಇನ್ನೂ. ಯಾಕಂದರೆ ನೋಡ್ಬೋದು ಇನ್ನೂ ಎಲ್ಲ ಪಟ್ಟ ಬಾಲಲ್ಲಿದೆ ಇದು. ಈ ಬಾಲನೆಲ್ಲ ಒಂದು ರೌಂಡ್ ಕಿತ್ಕೊಟ್ಬಿಡಿ, ಆವಾಗ ನಿಮಗೆ ದೊಡ್ಡಕ್ಕಿ ಬಾಲ ಬರುತ್ತೆ. ಶುಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ನು ಚೆನ್ನಾಗಿದೆ. ಲಾಲ್ ಕಟ್ ಚೆನ್ನಾಗಿದೆ. ಶುಪ್ ತಿರಿ, ಉದ್ದ ತಿರಿ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. 2 ಸೈಡು ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣ ನೋಡ್ಬೋದು ಹೆಂಗೆ ಅಗ್ಲ ಎತ್ತಿಟ್ಕೊಂಡಿದೆ ಅಂತ. ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಕೊಳ್ಳಿ, ಸಕ್ಕತ್ತಾಗಿ ಮಾಡುತ್ತೆ. ವೈಬ್ರೇಷನ್ ತೋರಿಸ್ತೀವಿ ನೋಡಿ, ಅದು ಸೂಪರಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂಥರ ಕಣ್ಣೆ ಬ್ಲೂ ಶೇಡು, ಸಿಲ್ವರ್ ಶೇಡು ಮಿಕ್ಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ನೋಡ್ಬೋದು, ಸಖತ್ತು ಟಾಪ್ ಆಗಿರುತ್ತೆ ಈ ಪಟ್ಟ ಅಲ್ಲಿ.
ಇನ್ನೂ ವಯಸ್ಸಾಗ್ತಾರಂಗೆ ನೀವೇ ಯೋಚನೆ ಮಾಡಿ ಯಾವ ಟೈಪಲ್ಲಿ ಬರುತ್ತೆ ಕಣ್ಣಿದ್ದು ಅಂತ. ಯಾಕಂದರೆ ಇನ್ನೂ ಪಟ್ಟಾಲೆ ನೋಡ್ಬೋದು ಹೆವಿ ಕ್ರ್ಯಾಕ್ಸು, ಹೆವಿ ಒಡಕಲಿದೆ. ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಕಣ್ಣಲ್ಲಿ ಹರಡ್ಕೊಂಡಿರುತ್ತೆ. ಇದು ಇನ್ನೂ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಒಂದು ಟಾಪ್ ಕ್ವಾಲಿಟಿ ಹೆಣ್ಣು ಮಾಡ್ಕೊಬೋದು ಈ ಪಟ್ಟಾನ. ರಿಂಗ್ ನಂಬರ್ 11 TJS ಲಾಫ್ಟ್ ಮೈಸೂರು, ರಿಂಗ್ ನಂಬರ್ 11. ಫ್ರೆಂಡ್ಸ್, ಇದು ದುಬಾಸ್ ತಿರಾವಲ್ ಬಂದಿರೋದು ಪಟ್ಟ. ಇದು ಅಪ್ಪ ಬಂದ್ಬಿಟ್ಟು ನಮ್ಮದು ಮೇಯ್ನು ಚಾಂಪಿಯನ್ ಲೈನು ತಾರಾ ಗಂಡೇನಿದೆ 8 ಅವರ್ ಲೈನ್ದು, ಆ ಗಂಡಿಗೆ ಮೀಟ್ರಿಗೆ ತಿರಾವಲ್ ಹೆಣ್ಣು ಹಾಕ್ಬಿಟ್ಟು ದುಬಾಸ್ ತಿರಾವಲ್ ಬಂದಿರೋದು ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿದೆ. ತಲೆ ಶೇಪ್ ನೋಡಿ ಫುಲ್ ಗುಂಡು ತಲೆ ಇರುತ್ತೆ, ನೋಡ್ಬೋದು ಅಲ್ಲಿ ತಲೆ ಶೇಪು ಸಕ್ಕತ್ತಾಗಿರುತ್ತೆ. ಲಾಸ್ಟ್ ಟೈಮು ಇದಲ್ಲಿ ನಾನು ಪಟ್ಟ ಕೊಟ್ಟಿದ್ದೀನಿ, ನಮ್ಮ ಬೆಂಗಳೂರವರೇ ಇಸ್ಕೊಂಡಿದ್ದು, ಜೊತೆ ಪಟ್ಟ ಕೊಟ್ಟಿದ್ದು. ಜೊತೆ ಪಟ್ಟ ಅಲ್ಲಿ ನಾನು ಅವ್ರಿಗೆ ಹಂಗೂ ಪರ್ಫಾರ್ಮೆನ್ಸ್ ಏನು ಮಾಡ್ತಾಯಿದ್ದೆ ಕೇಳಿದೆ. ಪಟ್ಟ ಏಟಿಗೆ ಬರೋಕ್ಕೆ ಮುಂಚೆನೇ ಅವ್ರ ಹತ್ರ 2 ಅವರ್ ದಾಟಿತ್ತು. ನಾನು ಅವಾಗ ಕೇಳಿದಾಗ ಇವಾಗ ಮತ್ತೆ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ ನನಗೆ, ಏನು ಮಾಡ್ತಾಯಿದ್ದೆ ಪಟ್ಟ ಅಂತ. ಅವ್ರು ಏಟ್ ಮಾಡಿದ್ಮೇಲೆ ರೆಕ್ಕೆ ಹೊಡಿತೀನಿ ಅಂದಿದ್ರು. ಏಟ್ ಮಾಡೋ ಮುಂಚೆನೇ 2 ಅವರ್ ಟೈಮಿಂಗ್ ಬಂದುಬಿಟ್ಟಿತ್ತು ಅವ್ರ ಹತ್ರ. ಹೋದ್ಸತಿದ್ದು ವೀಡಿಯೋಲ್ಲಿ ನೋಡ್ಬೋದು. ಹೋದ್ಸತಿ ವೀಡಿಯೋಲ್ಲಿ ಇದು ಅಣ್ಣ ಮತ್ತು ಇದು ಅಕ್ಕನ ಹಾಕಿದ್ದೆ. ಜೊತೆ ಪಟ್ಟನೇ ಬಂದಿತ್ತು, ಜೊತೆ ಪಟ್ಟನೇ ಕೊಟ್ಟೆ ಒಬ್ರಿಗೆ. ನಮ್ಮ ಬೆಂಗಳೂರಲ್ಲೇ ಇಸ್ಕೊಂಡಿರೋದವರು. ಇದು ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲು ಸಕ್ಕತ್ತಾಗಿದೆ. ಕ್ವಾಲಿಟೀಸು ಕಂಡೀಷನ್ ಎಲ್ಲ ಸೂಪರಾಗಿದೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ಎಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಒಂದು ಸೈಡು ಫುಲ್ ಕಲಾಂಕ ಕಣ್ಣು, ಒಂದು ಸೈಡು ಬಿಳೆ ಕಣ್ಣಲ್ಲಿ ಕಲಾಂಕ ಕಣ್ಣು ಬಿದ್ದಿದೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಿರಾವಲ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಏನಂದರೆ ಬಾಲ ಒಂದು ರೌಂಡ್ ಫುಲ್ಲು ಕಿತ್ಕೊಟ್ಬಿಡಿ. ಇನ್ನು ಪಟ್ಟ ಬಾಲಲ್ಲಿದೆ, ಬಾಲ ಎಲ್ಲ ಒಂದು ರೌಂಡ್ ಕಿತ್ಕೊಟ್ಬಿಡಿ. ಚುಪ್ತಿರಿ ಉದ್ದಾತಿರಿ ನೋಡ್ಬೋದು ಇಲ್ಲಿ. ಚುಪ್ತಿರಿ ಉದ್ದಾತಿರಿ ಸೂಪರಾಗಿದೆ. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿದೆ. ತಿರಿ ಎಲ್ಲ ಫುಲ್ಲಿದೆ. 2 ಸೈಡು ಗರಿಗಳು ನೋಡ್ಕೊಳ್ಳಿ, ಗರಿ ಎಲ್ಲ ಫುಲ್ಲಿದೆ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಅಗ್ಲ ಕಳ್ಳು ಎತ್ತಿಕೊಳ್ಳುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಫುಲ್ ಹರಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಇನ್ನೊಂದು ಸೈಡ್ ಕಣ್ಣು, ಬಿಳೆ ಕಣ್ಣು ಸೈಡು ತೋರಿಸ್ತಾ ಇದ್ದೀನಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿರುತ್ತೆ. ಅದ್ರ ಜೊತೆಗೆ ನೋಡ್ಬೋದು ಕಾರ್ಬನ್ ಶೇಡು ಔಟ್ರಿಂಗ್ ಜೊತೆ ಕಪ್ಪು ಕಾರ್ಬನ್ ಶೇಡು ತುಂಬಿಕೊಂಡಿರುತ್ತೆ. ವೈಬ್ರೇಷನ್ಸ್ ಚೆನ್ನಾಗಿದೆ. ಅಗ್ಲ ಕಣ್ಣಿದೆ. ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಕೊಳ್ಳಿ ಕಂಡೀಷನ್ ಸೂಪರ್ ಆಗಿರುತ್ತೆ. ರಿಂಗ್ ನಂಬರ್ 16 TJS ಲಾಫ್ಟ್ ಮೈಸೂರು, ರಿಂಗ್ ನಂಬರ್ 16. ಫ್ರೆಂಡ್ಸ್, ಇದು ರೇಗ್ದಾರಲ್ಲಿ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿದೆ. ಬಿಡ್ಕೊಳ್ಳೋದಕ್ಕೂ ಸಕ್ಕತ್ ಅಕ್ಕಿ, ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಅಕ್ಕಿ. ಇಲ್ಲಿ ನೋಡ್ಬೋದು ನಿಂತ್ಕೊಳ್ಳೋ ಶೇಪು ಸ್ಟೈಲೇ ತುಂಬ ಟಾಪ್ ಕ್ಲಾಸಾಗಿ ಬಂದಿದೆ. ಇದಲ್ಲೇನು ಅಂದರೆ ಈ ಪಟ್ಟಲ್ಲಿ ನೀವು ಏನಾದ್ರು ದೊಡ್ಡ ಅಕ್ಕಿ ಮಾಡಿ ಇದಲ್ಲಿ ಪಟ್ಟಗಳು ಮಾಡಿಸಿದ್ರೆ ಚೀನಿಗಳು ಬಿಚ್ಕೊಳ್ಳುತ್ತೆ. ಅದೇನಕ್ಕಂತಲೂ ಹೇಳ್ತೀನಿ. ಯಾಕಂದರೆ ಈ ಪಟ್ಟನೂ ಸೇಲ್ ಮಾಡ್ತಾಯಿದ್ದೀವಿ, ಇದು ಅಪ್ಪ ಅಮ್ಮನೂ ಸೇಲ್ ಮಾಡ್ತಾಯಿದ್ದೀವಿ. ಇದು ಅಪ್ಪ ಅಮ್ಮ ಬಂದ್ಬಿಟ್ಟು ಚೀನಿ, ಗಂಡು ಹೆಣ್ಣು 2 ಚೀನಿಗೆ ಈ ಪಟ್ಟ ಬಿಚ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಪಟ್ಟ. ಇದು ಏನಂದರೆ ಅವ್ರಿಗೆ ಸ್ವಲ್ಪ ದೊಡ್ಡ ಜೊತೆಗಳು ಕಮ್ಮಿ ಮಾಡಬೇಕು ಅಂತ ಪಟ್ಟನ ಅಪ್ಪ ಅಮ್ಮನ 2 ಕೊಟ್ಬಿಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು ಸೂಪರ್ ಕ್ವಾಲಿಟಿದು ಬಂದಿದೆ. ಯಾರೇ ಈ ಪಟ್ಟನ 5 ಅವರ್ ಹಾರಿಸಿದ್ರೆ ನಾವು ಇದೇ ಲೈನಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಇದು ಅಪ್ಪ ಅಮ್ಮನೂ ಸೇಲ್ಗಿಟ್ಟಿದ್ದೀನಿ, ಅದು ಇವಾಗ ವೀಡಿಯೋ ಹಾಕ್ತೀನಿ. ಯಾರೇ ಹಾರಿಸಿದ್ರೇನು ಟೂರ್ನಮೆಂಟ್ಗೆ 5 ಅವರು ಅವ್ರಿಗೆ ಬೇರೆ ಲೈನಲ್ಲೇ ಕೊಡೋಕ್ಕಾಗೋದು ನಾವು ಒಂದು ಪಟ್ಟನ. ಯಾಕಂದರೆ ಈ ಲೈನಲ್ಲಿ ಕೊಡೋಕ್ಕಾಗಲ್ಲ. ಇದು ಅಪ್ಪ ಅಮ್ಮನೂ ಸೇಲ್ಗಿಟ್ಟಿದ್ದೀವಿ, ಅದು ಅಪ್ಪ ಅಮ್ಮ ಸೇಲ್ ಆಗೋಯ್ತು ಅಂದರೆ ಈ ಲೈನಲ್ಲಿ ಮತ್ತೆ ಪಟ್ಟ ನಾವು ಕೊಡೋಕ್ಕೆ ಆಗಲ್ಲ. ಕ್ವಾಲಿಟೀಸ್ ನೋಡ್ಬೋದು ತುಂಬ ಚೆನ್ನಾಗಿದೆ. ನಾನು ಹಂಗೂ ಹೇಳಿದೆ ಅವ್ರಿಗೆ, ಈ ಪಟ್ಟನ ಇಟ್ಕೊಳ್ಳಿ, ಅಪ್ಪ ಅಮ್ಮನ ಕೊಟ್ರೂ ಪರವಾಗಿಲ್ಲ, ಈ ಪಟ್ಟನ ಇಟ್ಕೊಳ್ಳಿ, ದೊಡ್ಡ ಅಕ್ಕಿ ಮಾಡ್ಕೊಳ್ಳಿ ಅಂತ. ಆದರೆ ಅವರು ಟೈಮ್ ಇಲ್ಲ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಅಕ್ಕಿಗಳ್ನ. ಅದಕ್ಕೋಸ್ಕರ ಈ ಪಟ್ಟನ್ನು ಸೇರಿಸ್ಕೊಟ್ಟಿದ್ದಾರೆ.
ಇದೇ ವಿಡಿಯೋ ಕಂಟಿನ್ಯೂಷನಲ್ಲಿ ಇದು ಅಪ್ಪ ಅಮ್ಮದು ಡೀಟೇಲ್ ಹಾಕ್ತೀನಿ. ಕ್ವಾಲಿಟೀಸ್ ಅಂತೂ ಸಖತ್ತಾಗಿ ಬಂದಿದೆ ಪಟ್ಟ. ಇಲ್ಲಿ ನೋಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ಬಾಲ ಎಲ್ಲ ಇನ್ನೊಂದು ರೌಂಡ್ ಕಿತ್ಕೊಡ್ಬೇಕು, ಯಾಕಂದ್ರೆ ಅಲ್ಲಿ ಇಲ್ಲಿ ಬಾಲಗಳು ಕಿತ್ತೋಗಿದೆ. ಸ್ವಲ್ಪ ನೀಟಾಗಿ ಕಿತ್ಕೊಟ್ಬಿಟ್ರೆ ನೀಟಾಗಿ ಬರುತ್ತೆ. ಚುಕ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ 7ನೇ ಕಲ್ಲಿ ಪಟ್ಟ ಇದು. ವೈಬ್ರೇಷನ್ನು ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿದೆ. ಚುಕ್ತಿರಿ ಉದ್ದಾತಿರಿ ನೋಡ್ಬೋದು, ಚೆನ್ನಾಗಿದೆ. 2 ಸೈಡು ತಿರಿ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಪಟ್ಟ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಕಿಂತ ಚಿಕ್ಕ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ನ ಸೂಪರಾಗಿ ಮಾಡುತ್ತೆ. ಔಟರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಕ್ಕತ್ತಾಗಿದೆ. ಪುತ್ಲಿನ ನೋಡ್ಬೋದು ಫ್ರೆಂಡ್ಸ್, ಹೆಂಗೆ ಎಳೆದು ಬಿಡ್ತಾ ಇರತ್ತೆ ಅಂತ. ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾರೇ ಇಸ್ಕೊಂಡ್ರೂ ಜಾತಿ ಮಾಡ್ಕೊಳ್ಳೋರ್ಗೂ ಒಳ್ಳೆ ಅಕ್ಕಿ, ಹಾರಿಸ್ಕೊಳ್ಳೋರ್ಗು ತುಂಬ ಒಳ್ಳೆ ಪಟ್ಟ ಇದು. TJS ಲಾಫ್ಟ್, ಮೈಸೂರು, ರಿಂಗ್ ನಂಬರ್ 13. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ನಾನು ಪಟ್ಟ ತೋರಿಸ್ದೆ. ಆ ಪಟ್ಟ ಅದು ಅಪ್ಪ ಅಮ್ಮ. ಟೈಗರ್ ಚಿನಿಗಳು ಬಣ್ಣ ಆಗಲಿ, ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಕಿಂತ ಚಿಕ್ಕ ಚೊಂಚು, ಎಸ್ ಟೈಪ್ ಕುತ್ತಿಗೆ. ಈ ಜೊತೆಯಲ್ಲಿ ಬಂದಿದ್ದ ಪಟ್ಟ ಅದು. ಇವಾಗ ಏನು ಜಸ್ಟ್ ನಿಮಗೆ ಧೂಮ ಪಟ್ಟ ತೋರಿಸ್ದೆ. ಇದ್ರದ್ದು ಮಗ ಅದು. ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿತ್ತು. ಇಲ್ಲಿ ನೋಡ್ಬೋದು. ಇಲ್ಲಿ ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳ್ಳುತ್ತೆ. ಈ ಜೊತೆಗೆ ಬಂದಿದ್ದು ಪಟ್ಟ ಅದು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದು ನಾನೇ ಕೊಟ್ಟಿದ್ದು ಜೊತೆ. ಇದು ನಾನು ಕೊಟ್ಟಾಗದು ಒಂದು 9ನೇ ಗರಿಯಿಂದ 10ನೇ ಗರಿ ಹಕ್ಕಿ ಇತ್ತು. ಆಲ್ಮೋಸ್ಟು 3ರಿಂದ 4 ಸೆಟ್ಟು ಪಟ್ಟ ಮಾಡಿಸಾಗಿದೆ ಇವಾಗ ಇದರಲ್ಲಿ. ಇವಾಗ ಈ ಜೊತೆನೇ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ವೈಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಕ್ಕತ್ತಾಗಿರುತ್ತೆ. ಟೈಗರ್ ಚೀನಿಯಲ್ಲಿ ಬಂದ ಜೊತೆ, ಮೇಯ್ನು ಚೀನಿಗಳಲ್ಲಿ ಒಂದು ಬಂದ ಜೊತೆ ಸಿಗೋದು ಕಷ್ಟ ಇದೆ. ಅವಲ್ಲಿ ಪಟ್ಟಗಳು ಯಾವ ಟೈಪ್ ಬರುತ್ತೆ ಅಂತ ಹೇಳೋದು ಕಷ್ಟ ಇದೆ. ಆದರೆ ಇವಾಗ ನಿಮಗೆ ಪಟ್ಟನೂ ತೋರಿಸಿದ್ದೀನಿ, ಯಾವ ಬಣ್ಣಲ್ಲಿ ಬಂದಿದೆ, ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು ನೋಡಿದ್ದೀರಾ, ಕಣ್ಣಲ್ಲಿ ಕ್ವಾಲಿಟೀಸು ನೋಡಿದ್ದೀರಾ ಯಾವ ಟೈಪಲ್ಲಿ ಬಂದಿದೆ ಅಂತ. ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ ಪಟ್ಟ ಅದು. ಈ ಬಂದ ಜೊತೆನ 6000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಳ್ಳೆ ಪಟ್ಟಗಳು ಮಾಡಿಸ್ಕೊಳ್ಳಿ. ಒಳ್ಳೆ ಜಾತಿ ಮಾಡ್ಕೊಳ್ಳೋ ಪಟ್ಟನೂ ಬರುತ್ತೆ, ಒಳ್ಳೆ ಆಡಿಸ್ಕೊಳ್ಳೋ ಪಟ್ಟಗಳು ಬರುತ್ತೆ. ಇದರಲ್ಲಿ ತುಂಬ ಫೇಮಸ್ ಲೈನು ಚೀನಿಗಳಲ್ಲಿ ಮಾಡಿಸಿದ್ದು ಅಕ್ಕಿಗಳು ನಾವಿದು. ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಬೇಡಿ. ಈ ಸತಿ ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸ್ಕೊಂಡ್ರೆ ನಿಮಗೆ ಮುಂದಿನ ವರ್ಷಕ್ಕೆ ಒಂದೇ ಜೊತೆಯಲ್ಲಿ 3ರಿಂದ 4 ಬಣ್ಣ ಪಟ್ಟಗಳನ್ನ ಬಿಡ್ಕೊಬೋದು ನೀವು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ಡೀಟೇಲ್ ಎಲ್ಲ ತೋರಿಸ್ತೀನಿ. ಚೀನಿಯಲ್ಲಿ, ಟೈಗರ್ ಚೀನಿಯಲ್ಲಿ ಬಂದ ಜೊತೆ. ಫ್ರೆಂಡ್ಸ್ ಈಗಿನ ಜಸ್ಟ್ ಟೈಗರ್ ಚೀನಿ ಗಂಟು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ತಿರಿಗಳು ಹೊಡೆದಿಲ್ಲ ಅವರು. ವೈಬ್ರೇಷನ್ನು ಹೆವಿ ಇರುತ್ತೆ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ ಹೆವಿ ಅಂದರೆ ಹೆವಿ ವೈಬ್ರೇಷನ್ನು. 2 ಸೈಡು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ನೀವು ಇಸ್ಕೊಂಡ್ರೆ ತಿರಿ ಎಲ್ಲ ಒಂದು ರೌಂಡು ಕಿತ್ಕೊಡಿ, ಇಲ್ಲಾಂದರೆ ರೆಕ್ಕೆ ಹೊಡೆದ್ಬಿಟ್ಟು ನೀವು ಜಾತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿಗಳು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಗಂಡಿನ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಬೋರ್ಡ್ ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ. ಇವೆಲ್ಲ ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳು. ಈ ಲೈನಲ್ಲೇ ಹಿಂಗೆ ಅನಾರಿಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಇದು ಗಂಡಿನ ಕಣ್ಣು.
ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಗಂಡಲ್ಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಇದು ವಯಸ್ಸಾಗ್ತಾರಂಗೆ ಈ ಅನಾರಿ ಎಲ್ಲ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ ತುಂಬ ಚೆನ್ನಾಗಿದೆ. 166 ಇದು ನಂದು ಹಳೆಯ ರಿಂಗು. ಫ್ರೆಂಡ್ಸ್ ಇವಾಗ ಜಸ್ಟ್ ಚೀನಿಯಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು, ಚಿಡಿಬಲ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಮೀಡಿಯಮ್. ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಇತ್ತು, ಹೆಣ್ಣಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿದೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣ ನೋಡಿ ನಾವು ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡಿನ ಕಣ್ಣು ತೋರಿಸೀನಿ, ಇವಾಗ ಹೆಣ್ಣಿನ ಕಣ್ಣು ತೋರಿಸ್ತಾ ನೋಡಿ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಸೇಮ್ ನಾನು ಪಟ್ಟಾಗಿ ಏನು ಕಣ್ಣು ತೋರಿಸ್ದೆ ಫುಲ್ ಪಟ್ಟಾನೇ ತಾಯಿ ಮೇಲೆ ಬಂದಿರೋದು. ಬಣ್ಣ ಒಂದು ಬಿಟ್ಟರೆ ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಪಟ್ಟಾದು ತಾಯಿ ಮೇಲೆ ಬಂದಿರೋದು. ಪಟ್ಟಾದು ಕಣ್ಣಿಂದ ಫೋಟೋ ಇಟ್ಕೊಳ್ಳಿ, ತಾಯಿದು ಕಣ್ಣಿಂದ ಫೋಟೋ ಇಟ್ಕೊಳ್ಳಿ, ಎರಡೂ ನೋಡ್ಕೊಳ್ಳಿ, ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಹಿಡ್ಕೊಂಡಿದೆ ಅಂತ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 1951. ಫ್ರೆಂಡ್ಸ್ ನಮ್ಮದು ಮೈಸೂರು ದಾವಡಿದು ವೀಡಿಯೋ ಹಾಕಿದಾಗ ತುಂಬ ಜನ ಈ ದೊಡ್ಡ ಜೊತೆನ ಕೇಳಿದ್ರಿ. ಪಿಲಾಂಕ ಅಲ್ಲಿ ತಾಮ್ರಲ್ಲಿ ಗಂಡು, ಪಿಲಾಂಕ ಅಲ್ಲಿ ತಿರಾವಲ್ಲಿ ಹೆಣ್ಣು. ಈ ಜೊತೆಯಲ್ಲೂ ಅಷ್ಟೇ ಒಂದು ಬಿಳೆ ತಾಮ್ರಲ್ಲಿ ಪಟ್ಟ ಬಿಚ್ಕೊಂಡಿತ್ತು. ಬಿಳೆ ತಾಮ್ರಲ್ಲಿ ಪಟ್ಟಾನ ಕೊಟ್ಟಿದ್ದೀನಿ. ಅದಕ್ಕೆ ಹಿಂದಿನ ಬ್ಯಾಚಲ್ಲಿ ತಿರಾವಲಲ್ಲಿ ತಿರಾವಲಲ್ಲಿ ಪಟ್ಟ ಬಿಚ್ಕೊಂಡಿತ್ತು. ಆ ಪಟ್ಟನೂ ಕೊಟ್ಟಿದ್ದೀನಿ. ಆ ಪಟ್ಟ ಆಲ್ಮೋಸ್ಟು 7 ಗಂಟೆ ದಾಟ್ಬಿಡ್ತು. ಆ ಪಟ್ಟ ಬಾಜಿ ಹತ್ತ ಮೇಲೆ ಡೈಲಿ ಅರ್ಧದಿಂದ 3/4 ಗಂಟೆ ಟೈಮಿಂಗ್ ಜಾಸ್ತಿ ಮಾಡ್ಕೊಂಡ್ಬಂದ್ಬಿಡ್ತು. 7 ಗಂಟೆ ದಾಟ್ತು. ಅದಾದಮೇಲೆ ಅವ್ರು ರೆಕ್ಕೆ ಹೊಡೆದಿಟ್ಬಿಟ್ರು ಅದನ್ನ. ಇವಾಗ ಮುಂದಿನ ವರ್ಷ ಅವ್ರು ಬಿಡ್ತಾಯಿದ್ದಾರೆ ಅದನ್ನ. ಸೇಮ್ ಅಪ್ಪ ಅಮ್ಮಗೆ ಬಂದಿದ್ದ ಪಟ್ಟ ಅದು. ಲಾಸ್ಟ್ ಟೈಮ್ ನಾನು ಡೀಟೇಲ್ ಹಾಕಿದ್ದೆ. ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿದೆ. ಬೆಸ್ಟ್ ಬಂದ ಜೊತೆ, ಯಾಕಂದರೆ ಟೈಮಿಂಗು ಆಲ್ರೆಡಿ ಇದರಲ್ಲಿ ಒಳ್ಳೆ ಟೈಮಿಂಗ್ ಬಂದಿದೆ. ಪಟ್ಟಗಳು ಕ್ವಾಲಿಟಿ ಸಕ್ಕತ್ತಾಗಿದೆ. ಅಪ್ಪ ಅಮ್ಮದು ನೋಡ್ಬೋದು. ಇಲ್ಲಿ ಬಿಳೆ ತಾಮ್ರಲ್ಲಿ ಪಿಲಾಂಕ ಗಂಡು, ತಿರಾವಲಲ್ಲಿ ಪಿಲಾಂಕ ಹೆಣ್ಣು. ಲಾಸ್ಟ್ ಬ್ಯಾಚ್ ಬಂದುಬಿಟ್ಟು ಬಿಳೆ ತಾಮ್ರಲ್ಲೇ ಪಟ್ಟ ಬಿದ್ದಿದ್ದು. ಪಟ್ಟ ಬಂದು ಬಿಳೆ ಕಣ್ಣಲ್ಲಿ ಬಿದ್ದಿತ್ತು ಲಾಸ್ಟ್ ಟೈಮ್ ಕೊಟ್ಟಿದ್ದ ಪಟ್ಟ ನಾನು. ಆದರೆ ಹಿಂದೆ ಬ್ಯಾಚಲ್ಲಿ ತಾಮ್ರಲ್ಲಿ ತಿರಾವಲ್ ಬಿದ್ದಿತ್ತು, ಪಿಲಾಂಕ ಕಣ್ಣಲ್ಲಿ ಬಿದ್ದಿತ್ತು. ತುಂಬ ಒಳ್ಳೆ ಕ್ವಾಲಿಟಿ ಪಟ್ಟಗಳನ್ನ ಮಾಡುತ್ತೆ. ಪಟ್ಟಗಳ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬೆಸ್ಟ್ ಬಂದ ಜೊತೆ. ಈ ಜೊತೆನೂ ಅವ್ರು ಕೊಡ್ತಾಯಿದ್ದಾರೆ. ಯಾಕಂದರೆ ಅವರು ಇವಾಗ ನಮ್ಮದು ತಾರಾ ಲೈನ್ ಇದೆ, ತಾರಾ ಲೈನ್ಗಳನ್ನ ಜಾಸ್ತಿ ಇಡೋಣ, ಬಣ್ಣದ ಅಕ್ಕಿಯಲ್ಲಿ ಹಕ್ಕಿಗಳನ್ನ ಕಮ್ಮಿ ಮಾಡೋಣ ಆದಷ್ಟು ಅವರು. ಆದರೆ ಅವ್ರು ದಾವಡಿ ಪೂರ್ತಿ ತಾರಾಗಳನ್ನ ಇಡಬೇಕಂತ ಇದ್ದಾರೆ. ಅದಕ್ಕೋಸ್ಕರ ಬಣ್ಣದ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ತೆಗಿತಾ ಇದ್ದಾರೆ. ಇವಾಗ 2 ಜೊತೆ ತಂದು ಕೊಟ್ಟಿದ್ದಾರೆ ನನಗೆ. ಇನ್ನು ಮಿಕ್ಕಿ ಜೊತೆಗಳು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟಿ ಸ್ಟಾಪ್ ಆಗಿದೆ. ಪಟ್ಟ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ದಿ ಬೆಸ್ಟ್ ಬಂದ ಜೊತೆ. ನೀವು ಟ್ರಯಲ್ ನೋಡೋದು, ಹಕ್ಕಿ ಏನು ಮಾಡತ್ತೆ ಅಂತ ನೋಡೋದೆಲ್ಲ ತಲೆ ಬಿಸಿನೇ ಇಲ್ಲ. ಪಟ್ಟಗಳು ಒಳ್ಳೆ ಲಾಂಗ್ ಟೈಮು ಈ ಲೈನಲ್ಲಿ ಆಡಿದೆ. ತಾಮ್ರಾಲಲ್ಲಿ ಪಿಲಾಂಕ ಗಂಡು, ಸಬ್ಜಾ ಅಲ್ಲಿ ತಿರಾವಲ್ ಹೆಣ್ಣು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ತಾಮ್ರಲ್ಲಿ ಗಂಡು ತೋರಿಸ್ದೆ. ಬಾಲ ಶೇಪ್ ನೋಡ್ಬೋದು, ಸಿಂಗಲ್ ಟೈಲ್ ಬರುತ್ತೆ. ಶುಭ ತಿರಿ ಉದ್ದ ತಿರಿಗಳು ಹೊಡೆದಿಲ್ಲ ಅವರು. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಮಾಡುತ್ತೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಶುದ್ಧ ಕಣ್ಣು ಪ್ಲಸ್ಸು ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಳದಿ ಅನ್ನೋದು ಸಖತ್ತು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಹಳದಿ ಒಳಗಡೆ ಕ್ರ್ಯಾಕ್ಸು ಒಡಕಲು ಹೆವಿ ಆಗಿದೆ. ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ, ಅಗ್ಲ ಕಣ್ಣಿರುತ್ತೆ.
ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ಮಾತ್ರ ತುಂಬಾ ಟಾಪಾಗಿ ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ತೊಗೊಬೋದು, ಸಖತ್ತು ಟಾಪ್ ಲೆವೆಲಲ್ಲಿರುತ್ತೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು. ಈ ಬಂದ ಜೊತೆಯಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಖತ್ತು ಟಾಪಾಗಿ ಬಂದಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಡ್ಕೊಂಡಿದೆ ಅಂತ. ಫುಲ್ ಪುತ್ಲಿನ ಸಣ್ಣ ಮಾಡಿ ಇಟ್ಕೊಂಡಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಕ್ಲಾಸಾಗಿ ಬಂದಿದೆ ಫ್ರೆಂಡ್ಸ್. ಇದದು ಬಂದ ಜೊತೆ ಸಬ್ಜಾಲಿ ತಿರೋ ಅಲ್ಲಿ ಹೆಣ್ಣು ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದ್ದಾಡ್ತಿರಿ, ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸೂಪರಾಗಿರುತ್ತೆ. ಎರಡು ಸೈಡು ಫುಲ್ ತಿರಿ ಇದೆ. ಇದಕ್ಕೂ ನೋಡ್ಬೋದು, ಇಲ್ಲಿ ಮೂರನೇ ಕಟ್ಟು ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು, ಕಂಡೀಷನ್ ಸಕ್ಕತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಎರಡಕ್ಕಿ ನಾನು ಮ್ಯಾಚ್ ಮಾಡಿದ್ದೀವಿ ಅಂತ. ಗಟ್ಟಿ ಹಳದಿ ಪಿಲಾಂಕ ಬಣ್ಣ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಡ್ಕೊಂಡಿದೆ ಅಂತ. ಕ್ರ್ಯಾಕ್ಸ್ ಒಡಕಲು ನೋಡ್ಬೋದು, ಪಿಲಾಂಕ ಕಣ್ಣು ಒಳಗಡೆ ಕಪ್ಪು ಒಡಕಲು ಕ್ರ್ಯಾಕ್ಸ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಅಗ್ಲ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರಾಗಿದೆ, ಆಡಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹೋದ್ಸತಿ ವೀಡಿಯೋಲ್ಲಿ ನೀವು ಚೆಕ್ ಮಾಡ್ಬೋದು. ಪಟ್ಟಾನು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿಲಿ ಬಂದಿತ್ತು. ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಬಂದ ಜೊತೆ ಮಾಡಿ ಇಟ್ಕೊಬೋದು ನಿಮ್ಮ ಮನೆಯಲ್ಲಿ. ರಿಂಗ್ ನಂಬರ್ 2318. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.